ಮಿಷಿನ್ ಎಲ್ಲ ರೆಡಿ ಮಾಡೋಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ನಿಮಗೆ? ಇದೆಲ್ಲ 4 ರಿಂದ 5 ಲಕ್ಷ ಆಗುತ್ತೆ. ಈ ಕೆಲಸದಲ್ಲಿ ಪ್ರಾಫಿಟ್ ಇದೆಯಾ? ಹೆಂಗ ಅನ್ಸತ್ ನಿಮ್ಗೆ ಈ ಕೆಲಸದಲ್ಲಿ? ಹೆಂಗ ಅನ್ಸತ್ ನಿಮ್ಗೆ ಕೆಲಸದಲ್ಲಿ? ಮೋಸ ಮಾಡೋದು ಅದೇ. ಹಾ, ಕರೆಕ್ಟ್ ಮಾಡ್ತೀನಿ ಅಂದ್ರೆ ಜೀವನಕ್ಕೆ ಏನಿಲ್ಲ. ಕರೆಕ್ಟ್ ಎಷ್ಟು HP ಮೋಟ್ರಿಗೆ ಎಂತ ಇರೋದು? ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? 5 HP. ಎಷ್ಟು ಲೆಂತ್ ಇದು? 12 ಲೆಂತ್. 14 ಪೈಪು. 14 ಪೈಪ್ ಆದ್ಮೇಲೆ ಮೋಟ್ರ್ ಇದೆ. ಯಾವ ಇವೆಲ್ಲ ರೈತ ಇರದ ನಾಡೇ ಇಲ್ಲ. ಇವತ್ತು ನಮ್ಮ ದೊಡ್ಡಪ್ಪರು ಬೋರ್ದು ಮೋಟ್ರ್ ಸುಟ್ಟಾಗಿದೆ. ಅವ್ರು ಬರಲ್ಲ, ನಾವು ಸುಂಟಿ ನೀರು ಹಾಕೋದು. ನಾವೇನು ಬೋರ್ ತೆಗ್ಸಿಲ್ಲ. ಅವ್ರ ಬೋರ್ದು ಮೋಟ್ರ್ ಸುಟ್ಟಾಗಿದೆ. ಅದು ಮೋಟ್ರ್ ಎತ್ತಲಿಕ್ಕಿಂದ ಇರೋದು. ಯಾವ್ದಣ್ಣ ಮಿಷಿನ್ ಇದು? ಯಾವ ಬೆಳ್ತಂಗಡಿ ಅಂಗಡು ಕಾಯಿಸಿವ್ ನಮ್ಮ ಅಣ್ಣನ ಮಗ. ನನ್ನ ಮಗ ಹೆಂಗೆ ಎತ್ಕೊಂಡು ಹೊಡ್ಕೊ ಬರ್ತಾನೆ ಅಂತ ನೋಡಿ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ. ಈಗ ಹಾಕ್ತೀನಿ. ಈ ಚಿಕ್ಕ ವಯಸ್ಸಾಗಿದ್ರು. ಎಷ್ಟು ವರ್ಷದಲ್ಲಿ ನಿಮಗೆ? 3 ವರ್ಷ ಅಲ್ಲ, ಒಂದು 4 ವರ್ಷ 5 ವರ್ಷ ಆಗಿರಬೇಕು. ಹೆಂಗೆ ಹೊಡ್ಕೊ ಬರ್ತೀನಿ ನೋಡಿ. ಹಸ್ಕೊಳ್ಳಿ ಈಗ, ಎತ್ಕೊಳ್ಳಿ ಈಗ. ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿರ ಅಂದ್ಕೊಳ್ತೀನಿ. ನಮ್ಮ ಕರುನಾಡ ಜನತೆಗೆ ಈ ನಿಮ್ಮ ಕನ್ನಡಿಗ ಮಾಡ್ತಿರೋ ನಮಸ್ಕಾರಗಳು. ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಕರುಣೆ ಇರ್ಲಿ, ಪ್ರೀತಿ ಇದೆ. ಈ ತರ ಗೈಸ್, ನಾನು ಈ ವಯಸ್ಸಲ್ಲಿ ವಯಸ್ಸಲ್ಲಿ ಇರಬೇಕಾದ್ರೆ ಹಸುಗೋರಗಳು ಇದ್ದಾವೆ ಅಂತಾನೆ ಗೊತ್ತಿರಲಿಲ್ಲ ನನಗೆ. ನಾನು ನೋಡ್ತಾನೆ ಇರಲಿಲ್ಲ. ಈಗ ನನ್ನ ಮಗ ಈ ವಯಸ್ಸಿಗೆ ಈ ಥರ ಆಡ್ತಾನೆ. ರೈತ ಇರದ ನಾಡೇ. ಸ್ಟಾರ್ಟ್ ಮಾಡಿದ್ದಾರೆ ಮೋಟ್ರ್ ಎತ್ತಕ್ಕೆ. ಅಣ್ಣ ಎಷ್ಟು HP ಮೋಟ್ರಿಗೆ ಎಂತ ಇರೋದು? ಅದೊಂದು ಬಾಚೆನ್ಲ ಅಚ್ಚ ಕನ್ನಡಕಲ್ಲ. 5 HP. ಎಷ್ಟು ಲೆಂತ್ ಇದು? 12 ಲೆಂತ್. ಈಗ ಇಟ್ಕೊಳಕ್ಕಾಯ್ತಲ್ಲ, ಕಟಾಕ್ ಬರೋಕಿಲ್ಲ ಅವನಿಗೆ. ಕರಿತವನೆ ಅವ್ರ ಅಪ್ಪನ. ಅಣ್ಣ ಎಷ್ಟು ಅಡಿ ಬಂದರೆ ಟೋಟಲ್ ಇದು ಎತ್ತರ? ಅಣ್ಣ ಅಡಿ ಎಷ್ಟು ಅಡಿ ಇದು ಪೂರ್ತಿ? 22 73 ಅಂತೆ. ಆಯ್ತು, ಲಾಕ್ ಮಾಡಿ ಎತ್ತುತ್ತಿದ್ದಾರೆ ಈಗ. ಅದಕ್ಕೆ ಲಾಕ್ ಮಾಡಿ ಈಗ ಎತ್ತುತ್ತಿದ್ದಾರೆ. ನಾವು ಒಂದು ಪೈಪ್ ಎಷ್ಟು ಲೆಂತ್ ಬಂದದು? 20 ಅಡಿ. ಒಂದು ಪೈಪು 20 ಅಡಿ ಬಂದದ್ದು. ಒಂದು ಪೈಪು. ಕಳ್ಳನ ಮಗ ಹೆಂಗೋಗಿ ನೋಡಲ್ ಮಲಗಿದ್ದಾನೆ ನೋಡಿ. ನನ್ನ ಮಗ ಪೈಪ್ ಏನು ಸಿಡ್ದೋಗದೆ ಅಲ್ಲ.
ಥರ ಇಡ್ಬೇಕು. ವಾಪಸ್ ಅದೇ ಥರ ಈಗ ಕಂಟಿನ್ಯೂ ಮಾಡ್ಕೊಂಡು ಅದೇ ಥರ ಫಿಕ್ಸ್ ಮಾಡಿ ಅದೇ ಥರ ಇರೋದು ಇಡೋದು ಥರ. ಗಾಯ್ಸ್, ನಮ್ಮ ದೊಡ್ಡಪ್ಪರ ಹೊಲದಲ್ಲಿ ಒಂದು ಸಿವಿ ಮರ ಇತ್ತು. ಪ್ರತಿ ವರ್ಷ ನಾನು ಒಂದಣ್ಣಾರು ತಿಂತಿದ್ದೆ, ನನ್ನ ಮೇಲೆ ಹಣೆ ಇಟ್ಟಳು. ಆದರೆ ಈ ವರ್ಷ ಯಾಕೋ ಅದು ಸುಟ್ಟೋಗ್ಬಿಟ್ಟೆ, ಒಂಥರ ಒಣಗೋಗೋ ಥರ ಆಗ್ಬಿಟ್ಟೈತೆ ಪೂರ್ತಿ. ಈ ಸಲ ಒಂದು ಯಾವುದು ಹಣ್ಣು ತಿಂದಿಲ್ಲ ಅದರಲ್ಲಿ, ಪೂರ್ತಿ ಅದು ಸುಟ್ಟು ಒಂಥರ ಒಣಗೋಗ್ಬಿಟ್ಟೈತೆ. ಸುಟ್ಟೋದಂಗಾಗಿ ಒಣಗೋದಂಗಾಗೈತೆ. ಬ್ಯಾಡ್ ಲಕ್. ಈ ಸಲ ಒಂದು ಹಣ್ಣು ತಿಂದಿಲ್ಲ ಅದರಲ್ಲಿ. ಹಾಸ್ಟೆಲ್ ಮುಗಿಸಿ ಬೇಸಿಗೆ ರಜೆ ಅಂತ ಕೊಡ್ತಾರೆ, ಆವಾಗ ಬಂದು ಪಕ್ಕ ಒಂದು ಹಣ್ಣು ಅಂತೂ ತಿಂತಿದ್ದೆ ಆ ಮರದಲ್ಲಿ. ಅದು ಈ ಸಲ ಇಲ್ಲ. ಇಲ್ಲೊಂದು ಮರ ಐತೆ, ಆದರೆ ಮರ ಅಲ್ಲ, ಒಂದು ಚಿಕ್ಕ ಗಿಡ ಥರ ಆಗ್ಬಿಟ್ಟೈತೆ ಅದು. ಅದು ಕಾಯಿ ಇನ್ನೋದು ಈಗ ಕಾಯೋದು. ಗಾಯ್ಸ್, ಇವಾಗ ಮನೆ ಹೋಗ್ತಾಯಿದ್ದೀವಿ. ಯಾಕಂದರೆ ಅವ್ರಿಗೆ ನೀರು ಬೇಕಂತೆ. ಹೊಲದಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ. ಅದು ಕರೆಂಟ್ ಇದ್ರೂ ತುಂಬಿಸಿಕ್ಕಿಲ್ಲ, ಅದಕ್ಕೆಲ್ಲ ಅದರಿಂದ ನೀರೆಲ್ಲ ತುಂಬಿಸಿಕ್ಕಿಲ್ಲ. ಮನೆ ಹತ್ರ ಹೋಗಿ ತರಬೇಕು. ಈಗ ಮನೆ ಹತ್ರ ಬಂದೆ, ನೀರು ತೊಗೊಂಡು ಹೋಗಿ. ಎತ್ತುತ್ತವ್ರೆ. ಇವ ಯಾರೇ ನೋಡೋಗ್ತೀವಿ ಈಗ. ತಗೊಂಡು ಬಂದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಗಾಡಿ ಓನರ್ ಹತ್ರ ಮಾತಾಡುವ, ಅಂತ ಕೇಳುವ. ಅಣ್ಣ, ನಿಮ್ಮ ಹೆಸರು? ಹಾಂ, ಗೋವಿಂದೇಗೌಡ ಅಂತ. ಊರು ಅನ್ಗೂಡ ಅಂದ್ರಲ್ಲ. ಮಿಷಿನ್ ಎಲ್ಲ ರೆಡಿ ಮಾಡೋಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ನಿಮಗೆ? ಇದೆಲ್ಲ 4 ರಿಂದ 5 ಲಕ್ಷ ಆಗುತ್ತೆ. ಈ ಅಂದರೆ ಈ ಗಾಡಿ ಬಿಟ್ಟು ಇಲ್ಲ ಗಾಡಿ ಸೇರಿಸಿ 4 ರಿಂದ 5 ಲಕ್ಷ ಆಗುತ್ತೆ. ಅದೇ ನನ್ನ ಮಹೀಂದ್ರ ಗಾಡಿ ಸೇರಿಸಿ ಅಂತ ಹೇಳಿದ್ರು. ಅದೇ ನಮ್ಮ ಹತ್ರ ಗಾಡಿ ಇದ್ದರೆ ಇದು ಮಾಡಿಸ್ತೀನಿ ಅಂತಂದರೆ, ಗಾಡಿ ಇದ್ದು ಇದು ಮಾಡಿಸ್ತೀನಿ ಅಂತಂದರೆ 3 ಗೈಸ್. ಗಾಡಿ ಇದ್ದು ನಮ್ಮ ಹತ್ರ ಗಾಡಿ ಇದ್ದು ಏನಾದರೂ ನಾವು ಮಿಷಿನ್ ಮಾಡಿಸ್ತೀವಿ ಅಂತಂದರು ಒಂದು 2ರಿಂದ 2.5 ಲಕ್ಷ 3 ಆಗುತ್ತಂತೆ. 2.5 ರಿಂದ 3 ಲಕ್ಷ ಆಗುತ್ತಂತೆ. ಈ ಕೆಲಸದಲ್ಲಿ ಪ್ರಾಫಿಟ್ ಇದೆಯಾ? ಹೆಂಗ ಅನ್ಸತ್ ನಿಮ್ಗೆ ಈ ಕೆಲಸದಲ್ಲಿ? ಹೆಂಗ ಅನ್ಸತ್ ನಿಮ್ಗೆ? ಕೆಲಸದಲ್ಲಿ ಮೋಸ ಮಾಡಿದ್ರೆ ಅದೇ ಹಾ, ಕರೆಕ್ಟ್ ಮಾಡ್ತೀನಿ ಅಂದ್ರೆ ಜೀವನಕ್ಕೆ ಏನಿಲ್ಲ, ಕರೆಕ್ಟ್ ಆಗಿರ್ತದೆ. ಕರೆಕ್ಟ್ ಮೋಸ ಮಾಡ್ತೀನಿ ಅಂತಂದ್ರೆ ಮೋಸ ಮಾಡ್ತೀನಿ ಅಂದ್ರೆ ಒಂದು ತಪ್ಪು ಹೇಳ್ತು ಅಂದ್ರೆ ಹಾ, ಕರೆಕ್ಟ್ ಮಾಡ್ತೀನಿ ಅಂತಂದ್ರೆ ಜೀವನ ಮಾಡಕ್ ಸಾಕು. ಗೈಸ್, ಇದ್ರಲ್ಲಿ ಏನಂದ್ರೆ ಮೋಸ ಮಾಡಿಸ ದುಡ್ಡು ಮಾಡ್ಬೋದು. ಯಾಕಂದ್ರೆ ಒಂದಕ್ಕೆ ಡಬಲ್ ಹೇಳಿ ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ, ರೈತರಿಗೆ ಅಂದ್ರೆ ಗೊತ್ತಾಗಲ್ಲ. ಒಂದಕ್ಕೆ ಡಬಲ್ ಇದ್ ಮಾಡಿ ಜಾಸ್ತಿ ದುಡ್ಡು ಮಾಡ್ಬೋದು. ಹುಷಾರಾಗಿರಿ, ಸ್ವಲ್ಪ ತಿಳ್ಕೊಳ್ಳಿ. ಈಗೆಲ್ಲ ಮುಂದೋಗಿದೆ, ಆಲ್ಮೋಸ್ಟ್ ಎಲ್ಲ ರೈತರು ತಿಳ್ಕೊಂಡಿರ್ತಾರೆ, ಸ್ವಲ್ಪ ಟೆಕ್ನಾಲಜಿ ಮುಂದೆ ಹೋಗಿದೆ, ಸ್ವಲ್ಪ ತಿಳ್ಕೊಂಡಿರ್ತಾರೆ. ಬಟ್ ಆದ್ರೂ ಒಬ್ಬರಿಗೆ ಮೋಸ ಮಾಡ್ತಾರೆ, ಅವರೆಲ್ಲ ನೋಡ್ಕೊಳ್ಳಿ. ಫೈನಲಿ ಮೋಟ್ರು ಸಿಕ್ತು, ಇಲ್ಲಿ ತೆಗಿತಾರೆ. ಗೈಸ್, ಮೋಟ್ರ್ ಏನಾಯ್ತು, ಇವಾಗ ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ಹಿಂಗೆ ಇಟ್ಟಿದ್ದೀವಿ, ರೆಡಿ ಮಾಡಕ್ಕೆ ಕೊಡ್ಬೇಕು. ಅದನ್ನು ರೆಡಿ ಮಾಡಿಸಿ ವಾಪಸ್ ಬಿಡ್ಬೇಕು. ಅದನ್ನ